ಚಾಲೆಂಜಿಂಗ್ ಸ್ಟಾರ್ ಬಗ್ಗೆ ಮೌನ ಮುರಿದ ಆಕ್ಷನ್ ಕಿಂಗ್. ತೂಗುದೀಪ ಸರ್ಜಾ ಕುಟುಂಬದ ನಡುವೆ ಒಡನಾಟವಿತ್ತು. ದರ್ಶನ್ ಅರ್ಜುನ್ ಸರ್ಜಾ ತುಂಬಾ ಆತ್ಮೀಯರಾಗಿದ್ರು. ಪ್ರೇಮ ಬರಹ ಚಿತ್ರದಲ್ಲಿ ಸರ್ಜಾ ಫ್ಯಾಮಿಲಿಯ ಜೊತೆ ದರ್ಶನ್ ಸ್ಟೆಪ್ ಕೂಡ ಹಾಕಿದ್ರು. ದುರ್ಯೋಧನ ಕರ್ಣನ ಪಾತ್ರ ಅಚ್ಚಳಿಯಾಗಿ ಉಳಿಯುವಂತೆ ಮಾಡಿದ್ರು. ಯಾವುದೋ ಕಾರಣಕ್ಕೆ ಎರಡು ಫ್ಯಾಮಿಲಿಯ ಮಧ್ಯೆ ಮುನಿಸು ಬಂದಿತ್ತು. ಆದ್ರೆ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ದರ್ಶನ್ ಬಗ್ಗೆ ಮಾತನಾಡಿದ್ದಾರೆ. ನಾನು ದರ್ಶನ್ ಜೊತೆ ಮಾತನಾಡಿ ಹಲವು ದಿನಗಳು ಕಳೆದು ಹೋಗ್ಬಿಟ್ಟಿದೆ. ಡೆವಿಲ್ ಚಿತ್ರಕ್ಕೆ ಒಳ್ಳೇದಾಗ್ಲಿ, ಸಿನಿಮಾ ಯಶಸ್ಸನ್ನ ಕಾಣ್ಲಿ ಅಂತ ಹೇಳಿ ಅರ್ಜುನ್ ಸರ್ಜಾ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಎಸ್, ಹೌದು, ಅರ್ಜುನ್ ಸರ್ಜಾ ಹಾಗೂ ದರ್ಶನ್ ತೂಗುದೀಪ್ ಅವರ ನಡುವೆ ಒಂದು ಅವಿನಾಭಾವ ಪ್ರೇಮ ಸಂಬಂಧವಿತ್ತು. ಆದರೆ ಈಗ ಒಂದಿಷ್ಟು ಮುನಿಸು ಅಥವಾ ಒಂದಿಷ್ಟು ಹೇಳಿಕೆಗಳ ವಿಚಾರವಾಗಿ ಅವರಿಬ್ಬರ ಫ್ಯಾಮಿಲಿಯ ನಡುವೆ ಒಂದು ಬಿರುಕು ಮೂಡಿತ್ತು. ಆ ಬಿರುಕನ್ನು ಕೂಡ ಲೆಕ್ಕಿಸದೆ ಅರ್ಜುನ್ ಸರ್ಜಾ ವಿಶಸ್ಸನ್ನ ತಿಳಿಸಿದ್ದಾರೆ. ಅದು ಕೂಡ ದರ್ಶನ್ ಅವರಿಗೆ ಡೆವಿಲ್ ಸಿನಿಮಾದ ಬಗ್ಗೆ ವಿಶೇಷವಾಗಿ ವಿಶಸ್ಸನ್ನ ತಿಳಿಸಿದ್ದಾರೆ. ವಿಚಾರ ಇಷ್ಟೇ, ಏನು ಅಂತಂದ್ರೆ ಚಿತ್ರರಂಗದಲ್ಲಿ ಆತ್ಮೀಯರಾಗಿದ್ದವರು ದಿಢೀರಾಗಿ ದೂರ ಆಗ್ಬಿಡ್ತಾರೆ. ಆದ್ರೆ ತೂಗುದೀಪ್ ಹಾಗೂ ಸರ್ಜಾ ಕುಟುಂಬದ ನಡುವೆ ಉತ್ತಮ ಒಡನಾಟವಿತ್ತು. ಆದ್ರೆ ಅದು ಮುರಿದು ಬಿದ್ದಿತ್ತು. ನಟ ಧ್ರುವ ಸರ್ಜಾ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ನನಗೆ ದರ್ಶನ್ ಬಳಿ ಕೇಳಲು ಯಾವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ರು. ಸೊ ಆ ಒಂದು ವಿಚಾರವಾಗಿ ಒಂದಿಷ್ಟು ಮುನಿಸು ಕಂಡಿತ್ತು. ಅಲ್ಲಿದೆ ಮುಂದೆ ದರ್ಶನ್ ಹಾಗೂ ಧ್ರುವ ಸರ್ಜಾ ಅಭಿಮಾನಿಗಳು ಹಲವರು ಕೆಸರೆರ ಚಾಟವನ್ನ ಮಾಡೋಕೆ ಶುರುವಾಗಿತ್ತು. ಪ್ರೇಮ ಬರಹ ಸಿನಿಮಾದ ವಿತರಣೆಯ ವಿಚಾರದಲ್ಲಿ ದರ್ಶನ್ ಆಪ್ತ ಮಲ್ಲಿಕಾರ್ಜುನ್ ಅವರು ಮೋಸ ಮಾಡಿದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು. ಅವರಿಬ್ಬರ ಸಂಬಂಧ ಅಂದ್ರೆ ದರ್ಶನ್ ಹಾಗೂ ಸರ್ಜಾ ಕುಟುಂಬದ ಒಂದಿಷ್ಟು ಸಂಬಂಧ ಹಾಳಾಗಿತ್ತು. ಹಾಗೆ ಕುರುಕ್ಷೇತ್ರದಲ್ಲಿ ದುರ್ಯೋಧನ ಹಾಗೂ ಕರ್ಣನ ಪಾತ್ರವನ್ನ ಕೂಡ ಅವರು ಅಭಿನಯ ಮಾಡಿದ್ರು. ಆದ್ರೆ ಅದನ್ನೆಲ್ಲವನ್ನೂ ಕೂಡ ಸರ್ಜಾ ಫ್ಯಾಮಿಲಿ ಅಥವಾ ಅರ್ಜುನ್ ಸರ್ಜಾ ಅವರು ಲೆಕ್ಕಿಸದೆ ಡೆವಿಲ್ ಸಿನಿಮಾಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.